ರಾತ್ರಿ ಹೊರಟಂಥ ಬಸ್, ಬೆಂಗಳೂರಿನಿಂದ ಹೊರಟಂಥ ಬಸ್, ಆನಂದರಾವ್ ಸರ್ಕಲ್ನಿಂದ ಹೊರಟಂಥ ಬಸ್ ಚಿತ್ರದುರ್ಗದ ಹತ್ತತ್ರ ಈ ರೀತಿ ಬೆಂಕಿ ಬಿದ್ದು ಬಿಡುತ್ತೆ ಅಂತ ಯಾರು ಅಂದ್ಕೋಬೇಕು? ಸುಟ್ಟು ಕರಕಲಾಗಿವೆ ಮೃತದೇಹಗಳು. ಸೋಕೋ ಟೀಮಲ್ಲಿ ಬಂದಿದೆ, FSL ಟೀಮಲ್ಲಿ ಬಂದಿದೆ. ಮನೆಯವರಿಗೆ ಎಷ್ಟು ಹೊಟ್ಟೆವರಿಬೇಕು ಇದನ್ನೆಲ್ಲ ನೋಡಿ. ಈ ಮೂಳೆಯ ತುಣುಕುಗಳನ್ನು, ಬಾಡಿ ಪಾರ್ಟ್ಸ್ಗಳನ್ನು ಎತ್ತಿ ಎತ್ತಿ ಅವರು ಪ್ಲಾಸ್ಟಿಕ್ ಬ್ಯಾಗಿಗೆ ಹಾಕೊಳ್ತಾರಲ್ಲ, ಹಿಂಗಾಗಬೇಕು ನೋಡಿ. ಬಸ್ ಹೆಂಗೆ ಒತ್ತುರಿತಾ ಇದೆ ನೋಡಿ. ಒಂದು ವ್ಯವಸ್ಥೆ ಇಲ್ಲ, ಏನಿಲ್ಲ. ಸುಮ್ಮನೆ ಏನು ಅಂದರೆ ನಾವು ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ ಬಿಡಿ, ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ. ಕೆಲವರಂತೂ ಅದು ಕನ್ಸಿಡರ್ ಮಾಡಲ್ಲ, ಅದ್ರ ಬೆಲೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ತಡರಾತ್ರಿ 2 ಗಂಟೆ ಸುಮಾರಿಗೆ ಹಿರಿಯೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಬಸ್ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ನನ್ನ ಬಲಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಸೀಬರ್ಡ್ ಖಾಸಗಿ ಬಸ್ ದಗದಗನೆ ಹೊತ್ತಿ ಹುರಿದಿರ್ತಕ್ಕಂಥದ್ದು. ಈ ಒಂದು ಬಸ್ಗೆ ಕಂಟೈನರ್ ಗುದ್ದಿದಂತಹ ಪರಿಣಾಮವಾಗಿ ಅಪಘಾತ ಸಂಭವಿಸಿದೆ. ಬಸ್ನಲ್ಲಿದ್ದಂತಹ ಸುಮಾರು 29ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಿದ್ರು ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಆದರೆ ಬಹುತೇಕ ಸುಮಾರು 10ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತಹ ಸಾಧ್ಯತೆಗಳಿದೆ ಅಂತೇಳಿ ಸದ್ಯದ ಮಟ್ಟಿಗೆ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಮೃತದೇಹಗಳ ಗುರುತು ಸಿಗದೆ ಇರತಕ್ಕಂಥ ಮಟ್ಟಿಗೆ ಸುಟ್ಟು ಕರಕಲಾಗಿದೆ. ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂಥ SDRFನ ಸಿಬ್ಬಂದಿ ಹಾಗೂ ಫೋರೆನ್ಸಿಕ್ನ ಸಿಬ್ಬಂದಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಮೃತದೇಹಗಳನ್ನು ಹೊರತೆಗೆಯುವುದಕ್ಕೂ ಕೂಡ ಕಷ್ಟವಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಏನು ಸುಟ್ಟು ಕರಕಲಾಗಿರ್ತಕ್ಕಂಥ ಅವಶೇಷಗಳಿಂದ ಮೃತದೇಹದ ಕೆಲವೊಂದು ಭಾಗಗಳನ್ನಷ್ಟೇ ಹೊರತರೋದಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥದ್ದು. ಅವು ಕೂಡ ಸುಟ್ಟು ಕರಕಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಸುಟ್ಟು ಕರಕಲಾಗಿರ್ತಕ್ಕಂಥ ಬಾಡಿಗಳನ್ನ ಐಡೆಂಟಿಫೈ ಮಾಡೋದಕ್ಕೂ ಕೂಡ ಕಷ್ಟ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಿಗೆ ಸನ್ನಿವೇಶ ಇರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಬಸ್ನ ಒಳಭಾಗದಲ್ಲಿದ್ದಂತಹ ಪ್ರಯಾಣಿಕರೇನಿದೆ ಅವರ ಮೃತದೇಹಗಳು ಹಾಗೂ ಅವಶೇಷಗಳೆಲ್ಲವೂ ಕೂಡ ಒಂದೇ ರೀತಿಯಾಗಿ ಕಾಣ ಸಿಗ್ತಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ FSLನ ಸಿಬ್ಬಂದಿ ಹಾಗೂ SDRFನ ಸಿಬ್ಬಂದಿ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಯಾವ ರೀತಿಯಾಗಿ ನೀವು ಗಮನಿಸಬಹುದಾಗಿದೆ. ಇಲ್ಲಿರ್ತಕ್ಕಂಥ ಅವಶೇಷಗಳ ಮಾದರಿಗಳನ್ನು ಕೂಡ ಈಗಾಗಲೇ FSLನ ಸಿಬ್ಬಂದಿ ಸಂಗ್ರಹಿಸಿರ್ತಕ್ಕಂಥ ದೃಶ್ಯಗಳನ್ನು ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿ ಘಟನೆ ಸಂಭವಿಸಿದಂಥ ಬಳಿಕ ಈ ಡೀಸೆಲ್ ಟ್ಯಾಂಕ್ ಏನಿದೆ, ಸಂಪೂರ್ಣವಾಗಿ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಡೀ ಬಸ್ ಹೊತ್ತಿ ಹುರಿದಿರ್ತಕ್ಕಂಥದ್ದು. ಬಸ್ನಲ್ಲಿರ್ತಕ್ಕಂಥ ಪ್ರಯಾಣಿಕರಲ್ಲಿ ಯಾರೆಲ್ಲ ಬಚಾವಾಗಿದ್ದಾರೆ, 15ಕ್ಕೂ ಹೆಚ್ಚು ಪ್ರಯಾಣಿಕರಲ್ಲಿರ್ತಕ್ಕಂಥ ಸ್ಥಳೀಯರು ಅಂದರೆ ಬೇರೆ ವಾಹನಗಳ ಚಾಲಕರು ಕೂಡ ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು, ಎಲ್ಲರೂ ಕೂಡ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಬಸ್ನ ಹಿಂಭಾಗದಲ್ಲೇ ಇದ್ದಂತಹ 40 ಜನ ಮಕ್ಕಳಿದ್ದಂತಹ ಬಸ್ ಏನಿತ್ತು, ಆ ಪ್ರವಾಸಕ್ಕೆಂದು ತೆರಳುತ್ತಿದ್ದಂತಹ ಬಸ್ ಕೂಡ ಈಗಾಗಲೇ ಅಪಘಾತದ ಸಂದರ್ಭದಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಕೂದಲೆಳೆ ಅಂತರದಲ್ಲಿ ಚಾಲಕನ ಸಮಯ ಪ್ರಜ್ಞೆಯಿಂದ 40ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಘಟನೆಯಲ್ಲಿ ಬಚಾವಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಿಷ್ಣುವರ್ಧನ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು. ಕ್ಲೀನರ್ ಏನು ಹೇಳ್ತಾನೆ ಬನ್ನಿ ನೋಡೋಣ. ಎಷ್ಟೊತ್ತಿಗೆ ಬಿಟ್ರೆ? 9ಕ್ಕೆ. ಎಷ್ಟು ಜನ ಇದ್ರು ಅದ್ರಾಗ? ಹತ್ಬೇಕಾದ್ರೆ ಎಷ್ಟು ಜನ ಹತ್ಕೊಂಡ್ರಿ? 30. ಹೆಂಗಾಗ್ತದೆ? ಮುಂದಿನ ಅಪೋಸಿಟ್ ರೋಡಿಂದ ಬಂದವ ಕ್ಯಾಂಟರ್ದವ ಸೀದಾ ಡೀಸೆಲ್ ಟ್ಯಾಂಕಿಗೆ ಹೊಡೆದನ್ರಿ. ಆ ಇನ್ಸಿಡೆಂಟ್ ಆತಲ್ಲ, ಅವಾಗ ನೀನು ಹಿಂದಿದ್ದೆ, ಬಸ್ನಾಗ ಹಿಂದಿದ್ದೆ ಮುಂದಿದ್ದೆ? ಎದ್ದಿದ್ದೆ ಮಲಗಿದ್ದೆ? ನಾನು ಮಲಗಿದ್ದೆ. ನೋಡ್ದೆ ನೀನು ಅದು ಎದುರಿಗೆ ಲಾರಿ ಬರೋದು ನೋಡ್ಲಿಲ್ಲ, ಮಲಗಿದ್ದೆ ಹಂಗಾರೆ. ಹಾಂ, ನೀನು ಮತ್ತೆ ನೀನು ಹೆಂಗೆ ಹೊರಗೆ ಬಂದೆ? ಇಡ್ರಿ ನಾನು ಅವ ಹೆಂಗಾಗ ನೋಡ್ರಿ, ಮುಂದಿನ ಗ್ಲಾಸ್ ಬಡ್ದ್ರಿ, ಅದು ನಾನಲ್ಲಿ ಹೋಗಿ ಬಿದ್ದಿದೆ. ಅಂದ್ರೆ ಅದು ಲಾರಿ ಬಂದು ಮುಂದ್ಗಡೆ ಹೊಡಿತಾ ಹಿಂದ್ಗಡೆ ಹೊಡಿತಾ? ಹಿಂಗೆ ಹೊಡೆದನ್ರಿ ಅವ ಬಂದು ಅಡ್ಡ ನಡಕ್ಕೆ ಹೊಡೆದನ್ರಿ ಅವ ಕರೆಕ್ಟ್. ಈಗ ಗಿಲಾಸ್ ಹೊಡೆದ್ರಿ, ನಾ ಅಲ್ಲಿ ಹೋಗಿ ಬಿದ್ದಿದ್ದೆ. ಅಲ್ಲ, ಇವ್ ನೀನು ಆಮೇಲೆ ಎಬ್ಸ್ಕೊಂಬರ್ಬೋದಾಗಿತ್ತಲ್ಲ, ಅವ್ರನ್ನೆಲ್ಲ ಎಬ್ಸ್ಕೊಂಬರ್ಬೋದಾಗಿತ್ತಲ್ಲ. ಇದು ಎಲ್ಲ ನೋವಾಗಿದ್ದು ಎದ್ದಾಗ ಕೊಡೋದು ಏನಿಲ್ಲ ಸರ್. ಸೊ ಇದು ಸಂಗತಿ. ನಾನು ರಾಮಲಿಂಗಾರೆಡ್ಡಿ ಅವ್ರಿಗೆ ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ, ಸರ್ ನೀವು ನಿರ್ದಾಕ್ಷಿಣ್ಯವಾಗಿ ಕೆಲವೊಂದು ಹೆಜ್ಜೆ ಇಡಲೇಬೇಕು. ಯಾಕಂದರೆ ನಿಮ್ಮ ಸುತ್ತಮುತ್ತ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಗೊಂದು ಕನ್ಸರ್ನ್ ಇದೆ ಸಮಾಜದ ಬಗ್ಗೆ, ಅದನ್ನು ಹೇಳಲೇಬೇಕು ನಾನು ಈ ಸಂದರ್ಭದಲ್ಲಿ. ಜೊತೆಗೆ ನಿಮ್ಮ ಸುತ್ತಮುತ್ತ ಒಳ್ಳೆ ಅಧಿಕಾರಿಗಳಿದ್ದಾರೆ. ಯೋಗೀಶ್ ಅಂತವರಿದ್ದಾರೆ, ಟ್ರಾನ್ಸ್ಪೋರ್ಟ್ ಕಮಿಷನರ್, ತುಂಬ ಅದ್ಭುತವಾಗಿ ಕೆಲಸ ಮಾಡುವಂಥವ್ರು. ಈ ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ಇನ್ಸಿಡೆಂಟ್ ಆದಮೇಲಿಂದ ಎಲ್ಲ ಬಸ್ಸುಗಳನ್ನು ತಪಾಸಣೆ ಮಾಡುವಂಥ ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಏನು ಅಂದರೆ ನಿಮ್ಗಳಿಂದ ಆಗಲಿಲ್ಲ ಅಂದರೆ ಕಷ್ಟ. ಈ ಬಸ್ಗಳ ಸ್ಥಿತಿಗತಿಗಳೇನು, ಏನು, ಜೊತೆಗೇನು ಅಂದರೆ ಏನಾದರೂ ಒಂದು ಮಾರ್ಗ ಹುಡುಕಬೇಕು ನೀವು.
ಇಲ್ಲ ಅಂತಂದರೆ ಈ ರೀತಿ ಜನ ಸಾಯ್ತಾ ಇದ್ದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಜೊತೆಗೆ ಅದೆಷ್ಟು ಮನೆಗಳು ಕತ್ಲಾಗಬೇಕು ಹೇಳಿ. ಬಹುಶಃ ಈ ಸಂದೇಶ ರವಾನೆ ಆಗಿದೆ ಅಂತ ಇನ್ನೂ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಏನಾದರೂ ಬಸ್ ಗೀಸಲ್ಲಿ ಹೋಗಬೇಕಾದಂಥವ್ರು ಈ ಸುತ್ತಿಗೆ ಪತ್ತಿಗೆಲ್ಲ ನಾವು ಇಟ್ಕೊಂಡು ಹೋಗಬೇಕು ಏನೋ. ಯಾಕಂದರೆ ಏನಾದರೂ ಹಿಂಗೆ ಆದಂಥ ಸಂದರ್ಭದಲ್ಲಿ ಗ್ಲಾಸ್ ಹೊಡ್ಕೊಂಡು ಹೊರಗಡೆ ಬರಬೇಕಲ್ಲಪ್ಪ ನಾವು, ಜೀವ ಉಳಿಬೇಕಲ್ಲ. ಆ ರೀತಿ ಒಂದು ಸಿಸ್ಟಮ್ ಬಂದರೂ ಅಚ್ಚರಿ ಇಲ್ಲ.